ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ನಿಮಿಷ ಬಂದೆ. ಏನ್ ಮಾನ್ಸಿ? ಹರ್ಷ, ಐ ಸೀರಿಯಸ್ಲಿ ಹ್ಯಾವ್ ಡೌಟ್ ಆನ್ ದಿಸ್ ಗಾಯ್. ಆಗ್ಲಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಇವನು ಅನುನೇ ನೋಡ್ತಾ ಇದ್ದಾನೆ. ನಂಗೆ ಯಾಕೋ ಇವನೇ ಅನುನ ಬೀಳ್ಸಿ ಅವಳನ್ನ ಕಾಪಾಡಿ ಒಳ್ಳೆಯವನ್ ಅನ್ಸ್ಕೋಬೇಕು ಅಂತ ಈ ತರ ಎಲ್ಲ ಡ್ರಾಮಾ ಮಾಡ್ತಿದ್ದಾನೆ ಅನ್ಸುತ್ತೆ. ಮಾನ್ಸಿ, ಹರ್ಷ, ಈ 3 ಜನ ನಮ್ಮ ಮನೇಲೆ ಉಳ್ಕೊಳ್ಳೋದಿಕ್ಕೆ ಈ ತರ ಎಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ದೇರ್ ಇಸ್ ಸಮಥಿಂಗ್ ಫಿಶಿ. ವಿ ಹ್ಯಾವ್ ಟು ಫೈಂಡ್ ಔಟ್. ಮಾನ್ಸಿ, ಇಂಥ ಟೈಮಲ್ಲಿ ಈ ವಿಷಯದ ಬಗ್ಗೆ ಡೌಟ್ ಪಡ್ಕೊಂಡು ಕೂತ್ಕೋಬೇಕಾ? ಬಾಂಬ್ ಬಿಟ್ಟವನ್ಗೆ ಅಷ್ಟೇ ಗೊತ್ತು ಅದ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ. ಯಾಕೋ ಇವನೇ ಕಾಪಾಡಿ ಹೀರೋ ಆಗ್ಬೇಕು ಅಂತಿದ್ದಾನೆ ಅನ್ಸುತ್ತೆ. ಸಿ ಪ್ಲೀಸ್, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ನಾವು ಸ್ನಾನ ಮಾಡ್ಕೊಂಡು ಹಾಸ್ಪಿಟಲ್ ಹೋಗ್ಬೇಕು ಬಾ. ಹರ್ಷ, ಮಾನ್ಸಿ ಪ್ಲೀಸ್. ಚಂಡಿ ಬಸ್ಕೊಣ, ಯಾರು ಮಾತಾಡ್ರು? ಮಾತಾಡ್ರು ಸರ್. ಹೇಳೋ ಸರ್, ಹುಡುಗಿಗೆ ಕಾಲಿಗೆ ಅಗ್ಗ ಸಿಗಾಕೊಂಡು ನೀರಿಗೆ ಬಿದ್ಲು ಸರ್. ಗುಡ್. ಆಮೇಲೆ ಅವ್ನು ಯಾರೋ ಬಂದ್ಬಿಟ್ಟು ನೀರಿಂದ ಎತ್ಕೊಂಡು ಬಂದು ಕಾಪಾಡ್ಬಿಟ್ಟ ಸರ್. ಎತ್ಕೊಂಡು ಬಂದ್ರ? ಅಷ್ಟು ಧೈರ್ಯ ಯಾರಿಗಿದೆ ಅಲ್ಲಿ? ಹರ್ಷ ಎತ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಸುಬ್ಬು ನೋ ಚಾನ್ಸ್. ಅದೇ ಅವ್ರ ಮನೇಲಿ ಹೊಸಪ ಇದ್ದಾನಲ್ಲ ಸರ್, ಅವನು ಸರ್. ಸರಿ, ಫೋನ್ ಇಡು. ಸಾರಿ ಸರ್. ತನ್ನ ಪ್ರಾಣನೇ ಒತ್ತೆ ಇಟ್ಟು ಅವಳನ್ನು ಕಾಪಾಡ್ದ. ಯಾರು ಇವನು? ಇದೆಲ್ಲ ಆಗ್ತಿರೋದು ನನ್ನಿಂದಾನ ರೀ. ಇದಕ್ಕೆಲ್ಲ ನಾನಾ ಕಾರಣ. ಇದು ನನ್ನ ಮನಸ್ಸಿನಾಗ ಕೂತು ಬಿಟ್ಟಿದೆ. ಗಪ್ಪಕೊಂಡ್ರ ಈಗ ಆ ಮಾತೆಲ್ಲ ಇಲ್ಲ ಬೇಕ ಅಲ್ರಿ, ಅನು ನೋಡಿದ್ರೆ ನನಗ ಅಯ್ಯೋ ಅನ್ನಿಸ್ತದ. ಆಕಿ ಗಂಡ ಬದುಕಿದ್ರು ವಿಶ್ವನಸ್ತಿನೇ ತನ್ನ ಗಂಡ ಅನ್ಕೊಂಡು ಎಲ್ಲವ ತಪ್ಪು ನಾ ಮಾಡಿನಿ, ನನಗ್ ಶಿಕ್ಷಾ ಕೊಡವ. ಇವ್ರ ಪ್ರಾಣಗಳ ಜೋಡಿ ಆಟ ಆಡ್ಬೇಡ ನೀ. ಪ್ರಿಯಾ, ಅಳಬೇಡ, ಸಮಾಧಾನ ಮಾಡ್ಕೋ. ಮತ್ತ ರೀ, ನೀವು ಗಮನಿಸಿದ್ರೇನು ಆರ್ಯ ತನ್ನ ಪ್ರಾಣನ ಒತ್ತೆ ಇಟ್ಟು ಹ್ಯಾಂಗ ಅನುನ ಕಾಪಾಡ್ದ ಅಂತ? ನನಗೇನು ಅನ್ನಿಸ್ಲಿಕ್ಕೆ ಗೊತ್ತಾ? ಒಳಗ್ ಮನಸ್ಸಿನಾಗ
ಎಲ್ಲ ಗೊತ್ತಾಗ್ತದೆ ಅನ್ಸತ್ತೆ. ನೀ ಅವತ್ತ ಎಲ್ರಿಗೂ ಎಲ್ಲ ವಿಷಯ ಹೇಳ್ಬಿಡ್ಬೇಕಿತ್ತು. ಅವತ್ತೇ ಎಲ್ಲರಿಗೂ ಹೇಳಬೇಕಿತ್ತ? ಏನು ಹೇಳಬೇಕಿತ್ತು? ಇವರಿಬ್ರು ಏನೋ ಮುಚ್ಚಿಡ್ತಿದ್ದಾರೆ. ಸರ್, ಲೆಟ್ಸ್ ಆಲ್ ವೇಟ್ ಹಿಯರ್. ಎಲ್ಲರೂ ಒಟ್ಟಿಗೆ ಒಳಗೆ ಹೋಗೋದು ಬೇಡ ಅನ್ಸುತ್ತೆ. ನಮ್ಗೆ ಯಾರಿಗೂ ಇಲ್ದಿರೋ ಕನ್ಸರ್ನ್ ಇವತ್ತು ಇವನ್ಗೆ ಅನು ಮೇಲೆ. ನಂಗೆ ಯಾಕೋ ಇವ್ನು ನಾಟಕ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಈಸ್ ನಾಟ್ ನ್ಯಾಚುರಲ್. ಅಫ್ಕೋರ್ಸ್ ನನಗೆ ಅನು ಅಂದ್ರೂ ಏನು ಇಷ್ಟ ಇಲ್ಲ. ಆದ್ರೆ ಈ ಸಂಜು ಅನುನ ಎತ್ಕೊಂಡ್ ಬಂದಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ನಾಟ್ ಲೈಕಿಂಗ್ ಇಟ್. ಕಮಾನ್ ಮಾನ್ಸಿ, ಅದಕ್ಕೇನ ಯಾರಾದ್ರೂ ಒಬ್ರು ರೆಸ್ಕ್ಯೂ ಮಾಡಲೇಬೇಕಿತ್ತಲ್ವಾ? ರೆಸ್ಕ್ಯೂ ಮಾಡಿದ್ರು ಡೌಟ್ ಪಡ್ಬೇಡ ಮಾನ್ಸಿ. ಕಣ್ಣಾರೆ ನೋಡಿದ್ರು ನೀನ್ ಈ ತರ ಎಲ್ಲ ಮಾತಾಡ್ತೀಯಲ್ಲ ಹರ್ಷ. ಹಿ ಹಸ್ ಗಾಟ್ ಸಮಥಿಂಗ್ ಇನ್ ಹಿಸ್ ಮೈಂಡ್. ಅವನ್ಗೆ 700 crores ಸಾಲ ಇದೆ. ದುಡ್ಡಿನ ಅವಶ್ಯಕತೆ ಇರೋನ್ನ ಖಜಾನೆ ಪಕ್ಕ ಕೂರಿಸ್ದಂಗಾಯ್ತು ನಮ್ಮನೆ ಕತೆ. ಅವನ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಕಾಣಿಸ್ತಿದ್ರು ನಾವು ಅವನ್ನ ಮನೆ ಒಳಗೆ ಬಿಟ್ಕೊಂಡಿದೀವಿ. ಐ ಟೆಲ್ ಯು, ಪ್ಲೀಸ್ ಬಿ ಕೇರ್ಫುಲ್. ನಮ್ ಪ್ರಾಪರ್ಟಿ ಬಿಸ್ನೆಸ್ ಮೇಲೆ ಈ ದೇಸಾಯಿ ಗ್ಯಾಂಗ್ ಕಣ್ಣು ಹಾಕಿದೆ. ಆದಷ್ಟು ಬೇಗ ಅವನ್ನ ನಮ್ಮ ಮನೆಯಿಂದ ಓಡಿಸ್ಬೇಕು. ಅದಷ್ಟು ಸುಲಭ ಅಲ್ಲ ಮಾನ್ಸಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯು ಥಿಂಕಿಂಗ್ ಟೂ ಮಚ್. ಹೌದು, ಈಗ ಹೀಗೆ ಅನ್ಸುತ್ತೆ. ಅರೆ ಮುಂದೊಂದ್ ದಿನ ಏನಾದ್ರೂ ಎಡವಟ್ಟಾಗತ್ತಲ್ಲ, ಆಗ ನಾನ್ ಹೇಳಿದ್ದೆ ಸರಿ ಅಂತ ನಿಂಗೆ ಅರ್ಥ ಆಗತ್ತೆ. ನೋಡು, ಈಗ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಮೊದಲು ಅದಕ್ಕೆ ಹುಷಾರಾಗ್ಲಿ. ಜೇಂಡೆ, ಎಕ್ಸ್ಕ್ಯೂಸ್ ಮೀ, ಐಲ್ ಬಿ ರೈಟ್ ಬ್ಯಾಕ್. ಡಾಕ್ಟರ್, ಅನುಗೇನೂ ಆಗಿಲ್ಲ ತಾನೆ? ನಾವಿನ್ ನೋಡ್ಬೋದಾ? ಈಗ ಬೇಡಮ್ಮ, ಅವ್ರ ಕಂಡೀಷನ್ ತುಂಬ ಡೆಲಿಕೇಟ್ ಆಗಿದೆ. ಏನು ತೊಂದರೆ ಇಲ್ಲ ಅಲ್ವಾ ಡಾಕ್ಟ್ರೆ? ಶಿ ನೀಡ್ಸ್ ಸಮ್ ರೆಸ್ಟ್. ಒಂದಷ್ಟು ದಿನ ಬೆಡ್ ರೆಸ್ಟ್ ಬೇಕು, ಇಲ್ಲಾಂದರೆ ಮಗುಗೆ ತುಂಬ ತೊಂದರೆ ಆಗುತ್ತೆ. ಡಾಕ್ಟರ್, ಅನುಗೂ ಮಗುಗೂ ಏನೂ ಆಗಬಾರ್ದು. ಅದಕ್ಕೇನು ಮಾಡಬೇಕು ಅಂದರೂ ನಾವು ತಯಾರಿದ್ದೀವಿ. ಪ್ಲೀಸ್ ಡಾಕ್ಟರ್. ನೀವು ಭಯ ಪಡೋವಂಥದ್ದು ಏನೂ ಇಲ್ಲ ಮೇಡಮ್. ಇಷ್ಟು ದಿನ ನೋಡ್ಕೊಂಡಿರೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಸದ್ಯಕ್ಕೆ ಇಂಜೆಕ್ಷನ್ ಬರ್ಕೊಡ್ತೀನಿ, ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಂಬಂದ್ಬಿಡಿ. ನಾನು ತರ್ತೀನಿ ಡಾಕ್ಟರ್. ಇಲ್ಲ ಇಲ್ಲ ಬೇಡ, ನಾನೇ ಹೋಗಿ ತರ್ತೀನಿ. ಇಲ್ಲ ಇಲ್ಲ, ತೊಂದರೆ ಇಲ್ಲ, ನಾನು ಹೋಗ್ತೀನಿ. ನೀವು ಹೇಳಿ ಡಾಕ್ಟರ್. ಸರಿ ಸರಿ, ಓಕೆ, ಪರವಾಗಿಲ್ಲ, ನೀವೇ ತಗೊಂಬನ್ನಿ. ಓಕೆ ಡಾಕ್ಟರ್. ಸಂಜು, ಎಲ್ಲ ಹೋಗ್ತೀಯೋ? ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರ್ತೀನಮ್ಮ. ಇರೇ, ನಾನು ನಿನ್ ಜೋಡಿ ಬರ್ತೀನಿ. ಬೇಡ ಅಪ್ಪಾಜಿ, ನಾನು ಹೋಗಿ ಬರ್ತೀನಿ, ನೀವು ಕೂತ್ಕೊಳ್ಳಿ. ಅದು ಚಲೋನ. ಅವ ಹೆಂಗ ಒಬ್ಬನ ಅಡ್ಡಾಡ್ತಾ ಅವಂಗೆಲ್ಲ ನೆನಪಾಗಿಬಿಟ್ರೆ ಅಷ್ಟ ಸಾಕಲ್ಲ ನಮಗೆ. ಏನಂತಿ? ಹರ್ಷ, ಈ ಮೀರಾ ಎಲ್ಲಿ? ಗೊತ್ತಿಲ್ಲ, ಸುಮಾರು ಹೊತ್ತಾಯ್ತಲ್ಲ ಹೋಗಿ. ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು?
ಹರ್ಷ, ನಾವು ಡಾಕ್ಟರ್ ಹತ್ರನೇ ಡೈರೆಕ್ಟಾಗಿ ಕೇಳೋಣ. ಇವ್ರ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಡಾಕ್ಟ್ರು ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ, ತರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ಇಂಜೆಕ್ಷನ್ ತರಕ್ಕೆ ಇವ್ರೇ ಹೋದ್ರು? ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ನಮ್ಮ ಬಿಸ್ನೆಸ್ನ ಅವರೇ ನೋಡ್ಕೊಳ್ತಾರೆ. ಯಾಕಂದ್ರೆ ನಾಟಕ ಆಡೋರ್ಗೆ ಅದನ್ನ ಹೇಳೋದೇನು ಕಷ್ಟ ಆಗಲ್ಲ. ಸರಿ ಬಾ, ಹೋಗಿ ಅದಕ್ಕೆ ನೋಡ್ಕೊಂಬರೋಣ. ಡಾಕ್ಟ್ರೆ, ಈಗ ನಾನು ನೋಡ್ಬೋದಾ? ಹಾ, ಹೋಗಿ ನೋಡ್ಬೋದು, ಬಟ್ ಡಿಸ್ಟರ್ಬ್ ಮಾಡೋಂಗಿಲ್ಲ. ಹಾಗೆ ಆಗ್ಲಿ. ಪ್ಲೀಸ್ ಪ್ಲೀಸ್ ನಾನು ಬಿಟ್ಟೋಗ್ಬಿಡಿ. ಹೇಳಿದ್ನಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅನು, ಏನಾಗಿಲ್ಲಮ್ಮ, ರೆಸ್ಟ್ ಮಾಡು, ಏನೂ ಆಗಿಲ್ಲ. ನೋಡಿ, ಮೆಡಿಸಿನ್ಸ್ ಹಾಕಿರೋದ್ರಿಂದ ಈ ರೀತಿ ಆಗತ್ತೆ. ವರಿ ಮಾಡಬೇಡಿ, ಕೂಗಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ಡೋಂಟ್ ವರಿ. ಒಂದಾದ್ಮೇಲೆ ಒಂದ್ ಸಂಕಟ ಇವಳಿಗೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಹಿಸ್ಕೋತಾಳೆ. ಹೀಗೆಲ್ಲ ಆದಾಗ್ಲೇ ದೇವ್ರಿದಾನ ಅನ್ನೋ ಪ್ರಶ್ನೆ ಬರೋದು. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಅನುನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ಈಗ ಇದನ್ನ ಕೇಳೋ ಸಮಯ ಅಲ್ಲದೆ ಇರ್ಬೋದು, ಆದ್ರೆ ಈಗ ಆಸ್ಪತ್ರೆಯಿಂದ ಒಟ್ಟಾರೆ ಕರ್ಕೊಂಡು ಹೋಗೋದೇ ಸರಿ ಅಂತ ನನಗೂ ಅನ್ನಿಸ್ತಾ ಇದೆ. ಅನ್ನೋ ಬಸ್ರಿ ಆದ್ಮೇಲೆ ಶಾಸ್ತ್ರ ಮಾಡಬೇಕಾಗಿತ್ತು, ಅದು ಹಾಗೆ ಉಳ್ಕೊಂಡಿದೆ. ಅನು ನಮ್ಮ ಮನೇಲಿದ್ದರೆ ಇದನ್ನೆಲ್ಲ ಮರೆತು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿರ್ತಾಳೆ ಅನ್ನೋ ಯೋಚನೆ ನಮ್ಮದು. ಅನು ಚೆನ್ನಾಗಿರ್ಬೇಕು ಅಷ್ಟೇ, ಎಲ್ಲಿದ್ರೆ ಏನು. ಪುಷ್ಪ, ಅನುಗಾಗಬೇಕಾಗಿರೋ ಯಾವುದೇ ಶಾಸ್ತ್ರ ಸಂಪ್ರದಾಯ ನಿಲ್ಲೋದು ಬೇಡ. ಆರ್ಯ ಹೋಗಿರೋ ನೋವಲ್ಲಿ ಬರ್ತಿರೋ ಮಗುನ ಮರಿಬಾರ್ದು. ಅನು ಸಂತೋಷ ಆ ಮಗು ಕೈಯಲ್ಲೇ ಇದೆ. ಓಹ್, ಸಾರಿ ಸರ್. ಇಟ್ಸ್ ಓಕೆ, ಥ್ಯಾಂಕ್ಸ್. ನೀವೇನಿಲ್ಲಿ? ನಿಮಗೆ ನನ್ನ ಪರಿಚಯ ಇದೆಯಾ? ನನಗೆ ನೆನಪಾಗ್ತಿಲ್ಲ. ಇದನ್ನು ನಾನು ಹೋಗಿ ಕೊಡಬೇಕು, ಅರ್ಜೆಂಟ್ ಇದೆ. ಮತ್ತೆ ಸಿಗೋಣ. ನಿಮ್ಮ ಹತ್ರ ನನ್ನ ನಂಬರ್ ಇದೆಯಾ? ನೋಟ್ ಮಾಡ್ಕೊಳ್ಳಿ. ಹೇಳಿ. ಸಿಗೋಣ. ಇದು ಆರ್ಯನ್ ಫೋನ್ ನಂಬರು.
ಇದನ್ನು ತನ್ನ ನಂಬರ್ ಅಂತ ಹೇಳ್ತಿದ್ದಾನಲ್ಲ, ನನ್ನ ಆಟ ಆಡ್ಸೋಕೆ ಹೀಗೆ ಮಾಡ್ತೀಯಾನ? ಇವನ ಬಗ್ಗೆ ತಿಳ್ಕೊಳಕ್ಕೆ ಬಂದರೆ ನನ್ನ ಹತ್ರನೇ ಇವನು ಬುದ್ಧಿವಂತಿಕೆ ತೋರಿಸ್ತಿದ್ದಾನೆ. ಜೇಂಡೆ, ಸಿಕ್ಕಾಕೊಂಡ್ರ ಜೇಂಡೆ? ನಾನು ಆಗ್ಲೇ ನಿಮ್ಮನ್ನ ಅಬ್ಸರ್ವ್ ಮಾಡಿದೆ. ಏನೋ ಸ್ಪೈ ಥರ ಕದ್ದು ಮುಚ್ಚಿ ಓಡಾಡ್ತಿದ್ರಿ. ತುಂಬ ಮರ್ಯಾದೆಯಿಂದ ಹೇಳ್ತಾ ಇದ್ದೀರಾ. ನೀವು ಕಳ್ಳನ ಥರ ಅಂತ ಹೇಳ್ತೀರಾ ಅಂದ್ಕೊಂಡೆ. ಶಾರದಮ್ಮವ್ರು ಗಡಿ ಪಾರು ಮಾಡಿದ್ಮೇಲೂ ನಾನು ಹೇಗೆ ಮೊದಲಿನ ಥರ ಬರೋಕ್ಕಾಗತ್ತೆ ಹೇಳಿ ಮಿರಾಜಿ? ಅದು ಅಮ್ಮ ಕೋಪದಲ್ಲಿ ಹೇಳಿದ್ದು ಜೇಂಡೆ, ಬಿಟ್ಟಾಕಿ. ಆದರೂ ಮನಸ್ಸಿನ ಮಾತೇ ಅಲ್ವಾ? ಆರ್ಯ ಸರ್ಗೆ ಹೀಗಾಗೋಕ್ಕೆ ನಾನೇ ಕಾರಣ ಅಂತ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಇನ್ನೂ ಒಂದು ವಿಷಯ ಹೇಳಲ್ಲ ಮಿರಾಜಿ ನಿಮಗೆ? ನಿಮ್ಮ ಹತ್ರ ನನ್ನ ನಂಬರ್ ಇದೆಯಾ? ಇಲ್ಲ. ನೋಟ್ ಮಾಡ್ಕೊಳ್ಳಿ. ವಾಟ್ ಆರ್ ಯು ಸೇಯಿಂಗ್ ಜೇಂಡೆ? ಇದರಲ್ಲೇನೋ ಗುಟ್ಟಿದೆ. ಜೇಂಡೆ, ಡೋಂಟ್ ಬಿ ರಿಡಿಕ್ಯುಲಸ್. ಎಲ್ಲ ಸಂಸ್ಕಾರಗಳು ವಿಧಿವಿಧಾನಗಳನ್ನೆಲ್ಲ ಮುಗಿಸಿದ ಮೇಲೆ ಈಗೇನು ಹೀಗೆ ಹೇಳ್ತಿದ್ದೀರಾ? ಈಗೇನು ಕೇಳಬೇಡಿ ಮಿರಾಜಿ. ನಾ ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗದಿರೋ ಮಾತುಗಳಾಗೆ ಕೇಳಿಸತ್ತೆ. ನಾನೇ ಎಲ್ಲ ಸರಿಯಾದ ವಿವರಗಳ ಜೊತೆ ಬರ್ತೀನಿ. ನಾವು ಕಂಡಿದ್ದು ಕೇಳಿದ್ದು ಎಲ್ಲವನ್ನೂ ಮೀರಿ ಸತ್ಯ ಬೇರೆಯೇ ಇದೆ ಮಿರಾಜಿ. ವರ್ಧನ್ ಕುಟುಂಬಕ್ಕೆ ಬಂದಿರೋರು ಸಾಮಾನ್ಯದವರಲ್ಲ. ಅವರು ಎಲ್ಲರನ್ನೂ ಯಾಮಾರಿಸ್ತಿದ್ದಾರೆ, ನಿಮ್ಮನ್ನು ಕೂಡ. ಆದರೆ ನಾನು ಯಾಮಾರೋದು. ಅದಕ್ಕೆ ಪುಷ್ಪ ಮತ್ತೆ ಸುಬ್ಬು ಅವರು ಅನುನ ವಟಾರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಕಾಳಜಿ ನನಗೂ ಅರ್ಥ ಆಗುತ್ತೆ, ಅದಕ್ಕೆ ಸರಿ ಅಂತ ಹೇಳಿದೆ. ನಾನು ಅವ್ರ ಜೊತೆ ಹೋಗಿ ಬರ್ತೀನಿ. ನೀವು ನಮ್ಮ ಮನೆಗೆ ಹೋಗಿ, ಏನು ಸಂಕೋಚ ಇಲ್ಲದೆ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಸರಿನಾ? ಸರಿ ರೀ. ಅನುಗೇನೋ ಅಪಾಯ ಇಲ್ಲ ಅನ್ನೋದು ಗೊತ್ತಾಗಿ ಸಮಾಧಾನ ಆಯ್ತು ನೋಡ್ರಿ. ಸರಿ, ನೀವಿಲ್ಲಿ ಕೂತೀರಿ, ನಾನು ವಾರ್ಡ್ಗೆ ಹೋಗ್ಬಿಟ್ಟು ಬರ್ತೀನಿ. ಟೈಮ್ಗೆ ಸರಿಯಾಗಿ ಊಟ ಮಾಡಿಸೋದನ್ನ ತಪ್ಪಿಸ್ಬೇಡಿ. ಇಲ್ಲದಿದ್ರೆ ಒಂದು ರೂಟೀನ್ ಫಿಕ್ಸ್ ಮಾಡಿ, ಇಲ್ಲಾಂದ್ರೆ ಮಗು ಆರೋಗ್ಯ ಕೆಡುತ್ತೆ. ಆಲ್ರೆಡಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ತೋರಿಸ್ತಿದೆ. ನಾವು ನೋಡ್ಕೋತೀವಿ ಡಾಕ್ಟ್ರೆ. ನಾ ಮೊದಲೇ ಹೇಳ್ದಂಗೆ ರೆಸ್ಟ್ ಬೇಕಿದೆ, ದೇಹಕ್ಕೂ ಮನ್ಸಿಗೂ. ಸ್ವಲ್ಪ ದಿನ ಜಾಸ್ತಿ ಓಡಾಡಬೇಡಿ, ಮಿಕ್ಕಿದೇನು ತೊಂದರೆ ಇಲ್ಲ. ಡಾಕ್ಟ್ರೆ, ಅನುನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಓಕೆಮ್ಮ, ನಾನು ಡಿಸ್ಚಾರ್ಜಿಗೆ ಬರ್ಕೊಡ್ತೀನಿ. ನರ್ಸ್,